ಬೆಳೆಸುವ ದಲಿತ ಸಮುದಾಯದಿಂದ ಬಂದಂಥ ವಿಶೇಷವಾಗಿ ಎಲ್ಲರೂ ವಿರೋಧ ಮಾಡೋದಿಲ್ಲ. ಕೆಲವೊಂದಿಷ್ಟು ಜನ ಅಭ್ಯಾಸ ಮಾಡಿದವರು ಅಂಬೇಡ್ಕರ್ ವಾದಿಗಳು ಸಂಪೂರ್ಣವಾಗಿ ಮನುಸ್ಮೃತಿಯನ್ನು ವಿರೋಧ ಮಾಡ್ತಾರೆ. ಆ ನೆಲೆಗಟ್ಟಿನಲ್ಲೇ ಈ ಪ್ರಿಯಾಂಕಾ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಖರ್ಗೆ ಮನುಸ್ಮೃತಿ ವಿರೋಧ ಮಾಡೋ ಜೊತೆಗೆ ಮನುಸ್ಮೃತಿಯನ್ನು ಪಾಲನೆ ಪೋಷಣೆ ಮಾಡುವಂತಹ ಅದರ ನೆಲೆಗಟ್ಟಿನಲ್ಲಿ ಅದರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗುವಂತಹ RSS ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ಇವತ್ತದು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಆಗುವ ಸಾಧ್ಯತೆಗಳಿದ್ದಾವ ಅನ್ನುವಂಥ ಮಾತು. ಅದರಲ್ಲಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಇವರು ಮಾಡೋ ವಿರೋಧ ಕೇವಲ ಟೀಕೆಯಾಗಿ ಉಳಿಬಾರ್ದು ಅಂತ. ಕಾರ್ಯಪತ್ರದಲ್ಲಿ ಹೋದ್ರೆ ಬ್ಯಾನ್ ಮಾಡಬೇಕಂತ ವಿಚಾರ ಬರ್ತದೆ. ಬ್ಯಾನ್ ಮಾಡಿದ್ರೆ ಇನ್ನೂ ಸಿಗುತ್ತದೆ, ಬೆಳೀತದೆ. ಅದು ಅಲ್ಲ, ಮತ್ತೇನು ಮಾಡಬೇಕೀಗ? ನಮ್ಮಲ್ಲಿ ಒಂದು ಮಾತದ, ಹಿರಿಯರು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಗೆರೆಯನ್ನು ಅಳಗಿಸೋಕ್ಕಿಂತಲೂ ಅಳಿಸಿ ಹಾಕೋಕ್ಕಿಂತಲೂ ನಿಮ್ಮ ಗೆರೆಯನ್ನು ದೊಡ್ಡದು ಮಾಡ್ಕೋಬೇಕು ಅಂತೇಳಿ ಭಾಳ ಮಹತ್ವದ್ದಿದ್ದು. ಗೃಹ ಮಿನಿಸ್ಟರ್ ಆದಂಥವರು ಅವ್ರ ದೋಷಗಳನ್ನು ಕಂಡುಹಿಡೀಲಿ, ಹೊರಗೆ ತರಲಿ, ಜಗಕ್ಕೆ ಹೇಳಿ ಇವ್ರು ಈ ರೀತಿ ಮತ್ತು ಇವ್ರು ಫಂಡ್ ಯಾವ ರೀತಿ ಕೊಡಿಸ್ತಾರ, ಏನು ಮಾಡ್ತಾರೆ, ಎಲ್ಲಿ ಫಂಡ್ ಬರ್ತದೆ, ಇವ್ರದ್ದೆಲ್ಲ ಮಾಡಲಿ. ಅದು ತನಿಖೆ ಅಂತ ಆಗಲೇ ಅದು ಬ್ಯಾನ್ ಅಂತ ಹೇಳೋದಿಲ್ಲ. ಆದರೆ ಬ್ಯಾನ್ ಮಾಡುವಂಥ ಒಂದು ಉಗ್ರ ಕ್ರಮ ಅದಲ್ಲ. ಈಗಾಗಲೇ ಹಲವು ಸಲ ಕಾಂಗ್ರೆಸ್ ವಿಫಲ ಆಗಿದೆ. ಅದರಲ್ಲಿ ಬ್ಯಾನ್ ಹಾಕಿ RSS ಬೆಳೆಯೋದಕ್ಕೆ ಹಾದಿ ಮಾಡಿಕೊಟ್ಟರು. ಅದಾಗಬಾರ್ದು. ಹಾಗಾದ್ರೆ ಏನು ಮಾಡಬೇಕಾಗಿದೆ ಇವತ್ತು ನಮ್ಮ ಖರ್ಗೆ ಅವರು? ವಿಶೇಷವಾಗಿ ಅವ್ರು ಮಾಡಬೇಕಾಗಿದ್ದು ಮುಖ್ಯವಾಗಿ ನಮ್ಮ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಶಿಕ್ಷಣಪ್ಪ ಅಂತಂದ್ರೆ ಮೂಲಭೂತಿ ಆದ ಬದಲಾಗ್ತಾನಂತಲ್ಲ, ಆದರೆ ಎಷ್ಟೋ ಪರ್ಸೆಂಟೇಜ ನಾವು ಹೇಳೋದನ್ನು ತಿಳ್ಕೊಳ್ಳೋ ಶಕ್ತಿ ಅವನಲ್ಲಿ ಇರ್ತದೆ.